ಯಾವ ರೀತಿಯಾದಂತ ಹೋರಾಟ ಇದು? ಹೋರಾಟನ ಈ ಕಣ್ಣಿಂದ ನೋಡಕ್ ಆಗ್ತಿಲ್ಲ, ಎರಡು ಕಣ್ಣು ಸಾಕಾಗ್ತಾ ಇಲ್ಲ. ಇದು ಒಂದು ಹೋರಾಟನೇನ್ರಿ? ಸ್ವಲ್ಪನಾದ್ರೂ ನಿಮಗೆ ಜವಾಬ್ದಾರಿ ಅನ್ನೋದಿದೆಯೇನ್ರಿ? ಫಸ್ಟ್ ಆಫ್ ಆಲ್ ಈ ಸಿಜೆಪಿ ಅಂದ್ರೆ ಏನು? ಕಾಕ್ರೋಚ್. ಈ ನೋಡಿ ಅಲ್ಲಿ ಆಗ್ಲೇ ಒಂದು ದೃಶ್ಯ ಬಂತಲ್ಲ, ಒಳ್ಳೆ ಜಿರಳೆಗಳು ಮುತ್ಕೊಂಡ್ಬಿಟ್ಟಿದ್ರು. ನೀವು ಜಿರಳೆಗಳೇ, ನೀವು ದೇಶಕ್ಕೆ ಒಳಿತಲ್ಲ, ನೀವು ದೇಶಕ್ಕೆ ಮಾರಕ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ರಿ. ನೀವು ಮೊಟ್ಟ ಮೊದಲಿಗೆ ಪೊಲೀಸ್ನವರಿಗೆ ಹಲ್ಲೆ ಮಾಡಿದಕ್ಕೆ ಅವರು ಮೊದಲಿಗೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದು. ಅಲ್ಲದೆ ಹೋಗಿದ್ರೆ, ಈ ಗೂಂಡಾ ವರ್ತನೆ ತೋರದೆ ಹೋಗಿದ್ರೆ ಹೀಗಾಗ್ತಿತ್ತ? ಪ್ರತಿಭಟನೆ ಅಂತಂದ್ರೆ ಏನು? ಪ್ರತಿಭಟನೆ ಸ್ಟ್ರೈಕ್ ಹೇಗಿರಬೇಕು? ಅದಕ್ಕೆ ಒಂದು ಅರ್ಥ ಇರಬೇಕು, ಅರ್ಥ ಗರ್ಭಿತವಾಗಿರ್ಬೇಕು. ಆದ್ರೆ ಇದೇನ್ರಿ ಇದು? ಅವ್ನು ಯಾರೋ ಕಾಲ್ ಮೇಲೆ ಕಾಲ ಕುತ್ಕೊಳ್ಳೋದಂತೆ, ಮೊಬೈಲ್ ಯೂಸ್ ಮಾಡೋದಂತೆ. ನೋಡಿದ್ರು ನಿನ್ನೆಯ ವಿಷಲ್ಸ್ ಇದು. ಪೊಲೀಸ್ ಅವ್ರನ್ನ ಕಲ್ಲು ತಗೊಂಡು ಬೆರ್ಸಾಡಿಸ್ಕೊಂಡು ನೋಡ್ರಿ ಅಲ್ಲಿ ಹೆಂಗ್ ಓಡಿಸ್ಕೊಂಡು ಹೋಗ್ತಾ ಇದಾರೆ. ಇದೇನ್ರಿ ಇದು? ಇದ ನಮ್ಮ ಕಾನೂನು, ನಮ್ಮ ಸಂವಿಧಾನದಲ್ಲಿ ಇದನ್ನೇನ್ರಿ ಹೇಳಿರೋದು? ಇದನ್ನ ಹೇಳ್ಕೊಟ್ಟಿರೋದು ಅಂಬೇಡ್ಕರ್ ಅವರು ಬರ್ದು ಹೋಗಿರೋದು. ಇದನ್ನ ಈ ರೀತಿ ಮಾಡಿ ಅಂತ ಹೇಳಿ ಬರ್ದು ಹೋಗಿದಾರ. ಇದ ಕಥೆ ಇದೆ ನೋಡಿ. ಕಷ್ಟಪಟ್ಟು ಅವರು ಕೂಡ ನಿಮ್ಮಂತಲೇ ಎಕ್ಸಾಮ್ ಬರೆದು ಪದವಿಯನ್ನು ತಗೊಂಡಿರುವಂತ ಪೊಲೀಸ್ನವ್ರು ಕಂಡ್ರಿ. ಅವರು ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡಿ ತಗೊಂಡಿರೋ ಅವ್ರ ಪದವಿ ಅದು. ಅದಕ್ಕೆ ನೀವು ಪದಚ್ಯುತಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವೇನು ಮನುಷ್ಯರೇನ್ರಿ ನೀವೆಲ್ಲ? ಯಾವ ತರ ನೀವೆಲ್ಲ ಒಂದು ಬ್ಲಾಕ್ ಮಾರ್ಕ್, ದೇಶಕ್ಕೆ ಬ್ಲಾಕ್ ಮಾರ್ಕ್ ಗೂಂಡಾಗಳು. ನೀವು ಗೂಂಡಾಗಿರಿ ಮಾಡ್ತಾ ಇದ್ದೀರಾ, ರೌಡಿಸಂ ಮಾಡ್ತಾ ಇದ್ದೀರಾ. ನೀವೆಲ್ಲ ನಾಲಾಯಕ್ ಹೇಳ್ಕೊಂಡ್ರಿ ನೀವೆಲ್ಲ. ನೋಡ್ರಿ ಅಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ, ಬಾಟಲ್ ಎಸೆದು ಅಟ್ಟಹಾಸ, ಲಾಠಿ ಕಸಿದು ವಾಪಸ್ ಹಲ್ಲೆಗೆ ಯತ್ನ. ಜಂತರ್ ಮಂತರ್ನಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ? ಇದ ನೋಡ್ಬೇಕಾಗಿರೋದು. ಇದರಿಂದ ನೀವು ಏನ್ ಸಂದೇಶ ಕೊಡ್ತಾ ಇದ್ದೀರಾ? ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಅನ್ಯಾಯ ಆಗಿದೆ. ಹೌದು, ನಾವ್ ಯಾವತ್ತಿದ್ರು ವಿದ್ಯಾರ್ಥಿಗಳ ಪರವೇ. ಇದು ಈಗಲ್ಲ, ನೇಮಕಾತಿ ವಿಚಾರದಲ್ಲಾಗಿರ್ಬೋದು, ಪ್ರವೇಶತೆ ಎಕ್ಸಾಮ್ಸ್ ಅಲ್ಲಾಗಿರ್ಬೋದು, ಪ್ರಶ್ನೆ ಪತ್ರ ಸೋರಿಕೆ ಆಗ್ತಿರೋದು ಈ ಹಿಂದೆಯಿಂದ ಕೂಡ 2019-20 ಕೂಡ ಇದೆಲ್ಲ ಶುರು ಆಗ್ಬಿಟ್ಟಿದೆ. ಇದಕ್ಕೆ ಹೌದು ಬ್ರೇಕ್ ಬಿಡಬೇಕು, ಇದಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗ ಸಿಗಬೇಕು, ಇದಕ್ಕೆ ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು. ಅದನ್ನ ನೀವು ಪ್ರಶ್ನೆ ಮಾಡಬೇಕು. ಅದು ಬಿಟ್ಬಿಟ್ಟು ರಾಜಕೀಯನ ಮಧ್ಯೆ ಕೇಳ್ಕೊಂಡ್ಬರೋದು, ಇನ್ಯಾರೋ ಒಬ್ಬ ನಾಯಕನನ್ನ ಮಧ್ಯೆ ಕೇಳ್ಕೊಂಡ್ಬರೋದು, ಇದಕ್ಕೆ ರಾಜಕೀಯವಾಗಿ ಇದಕ್ಕೆ ನೋಡಿ. ಈಗ ನೀವು ರಾಜಕೀಯವನ್ನು ಹೇಳೋದು ತಂದು ಬಿಟ್ರಿ, ಇಡೀ ದೇಶನೇ ಹತ್ಕೊಂಡು ಉರಿತಾ ಇದೆ. ಆ ಪಕ್ಷ ಈ ಪಕ್ಷ, ಕಾಂಗ್ರೆಸ್ ಬಿಜೆಪಿ ಅಂತ ಕಿತ್ಲಾಡ್ಕೊಂಡು ಸಾಯ್ತವ್ರೆ, ಮೊಟ್ಟೆ ಹೊಡಿತಾ ಇದ್ದಾರೆ. ಬೆಂಗಳೂರಿನಲ್ಲೂ ಗಲಾಟೆ, ದೆಹಲಿಯಲ್ಲೂ ಗಲಾಟೆ, ಮೋದಿ ಮನೆಗೆ ಮುತ್ತಿಗೆ, ರಾಹುಲ್ ಗಾಂಧಿ ವಶ. ಇಲ್ಲಿ ನೋಡಿ, ಇಲ್ಲಿ ಲೈವ್ ನೋಡಿ, ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ನಿನ್ನೆ ರಾತ್ರಿ ಆದ ಘಟನೆ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಇವತ್ತಾಗ್ತಾ ಇರುವಂತ ಲೈವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ರಾತ್ರಿ ಅದು ವಿಷಲ್, ಅದು ಯಾರೋ ಒಬ್ಬ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ್ದಲ್ಲ, ಅವ ಕಾಲ್ ಮೇಲೆ ಕಾಲ್ ಹತ್ಕೊಂಡು ಒಂದ್ಸಲ ಎಳ್ಕೊಂಡೋಗಿ ಒಂದ್ಸಲ ಚೆನ್ನಾಗಿ ಅವನಿಗೆ ಬುದ್ಧಿ ಪೊಲೀಸ್ ಲಾಠಿ ರುಚಿ ತೋರಿಸಿದ್ರೆ ಗೊತ್ತಾಗುತ್ತೆ. ನಾಳೆ ದಿನ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ಳೋದಲ್ಲ, ಕಾಲಲ್ಲಿ ನಡಿಲಿಕ್ಕಾಗಬಾರ್ದು, ಅಂತಹ ಪರಿಸ್ಥಿತಿ ಎದುರಾಗುತ್ತೆ. ಈ ರೀತಿ ರೌಡಿಸಂ ಮಾಡಬಾರ್ದ್ರಿ. ಏನ್ರಿ ಇದು? ಇದೇನಿದು? ದೇಶಕ್ಕೆ ಸಂದೇಶ ಕೊಡ್ತಾ ಇದಾರ ಇವರೆಲ್ಲ? ನಿಕೇಶ್ ಏನಂತ ಹೇಳಿದ್ರು? ಇವ್ರನ್ನೆಲ್ಲ ಸೋಮಾರಿಗಳೇ ಅಲ್ವಾ ಕಾಕ್ರೋಚ್ ಪಾರ್ಟಿ? ಅದಂಗ್ರಿ ಸೋಮಾರಿಗಳು ಮನೇಲಿ ಬಿದ್ದಿರಬೇಕು. ಅದು ಬಿಟ್ಬಿಟ್ಟು ಬಂದು ರೋಡಲ್ಲಿ ನಿಂತ್ಕೊಂಡು ನೀವು ಈ ತರ ಧ್ವಂಸ ಸೃಷ್ಟಿಸ್ತಾ ಇದ್ದೀರಾ. ಲಾ ಅಂಡ್ ಆರ್ಡರ್ ನ ನೀವು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ. ಆಮೇಲೆ ಅದ್ ಯಾವುದೋ ಒಂದು ನಿಕೇಶ್, ಇವರು ದೀಪ್ಗೆ ಇದಾನಲ್ಲ ಸಿಜೆಪಿ ಪಾರ್ಟಿ ಮುಖ್ಯಸ್ಥ, ಅವ ಅಮೆರಿಕದಲ್ಲೂ ಓದಿದ್ದು. ಅವನಿಗೆ ಇಂಡಿಯನ್ ಕಲ್ಚರ್ ಹೆಂಗಿರುತ್ತೆ, ಆ ವ್ಯಕ್ತಿಗೆ ಈ ಜಂತರ್ ಮಂತರ್ ನಲ್ಲಿ ಇರುವಂತ ಪಬ್ಲಿಕ್ ಟಾಯ್ಲೆಟ್ಸ್ ಗಳನ್ನ ಬಳಸಕ್ ಇಷ್ಟ ಇಲ್ಲ ಅಂತ ನಾನು ನಿನ್ನೆ ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದೆ. ಈ ವ್ಯಕ್ತಿ ಯಾವ್ದೋ ಒಳ್ಳೆ ರಿಚ್ ಆಗಿರುವಂತ ಯಾವ್ದೋ ಹೋಟೆಲ್ ನಲ್ಲಿ ಉಳ್ಕೊಂಡಿರೋದು. ಇಲ್ಲಿ ಪರಿಸ್ಥಿತಿ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಈ ರೀತಿ ಇದೆಯಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಒಟ್ಟಲ್ಲಿ ಗಲಾಟೆ ಎಬ್ಬಿಸಬೇಕು, ಧ್ವಂಸ ಸೃಷ್ಟಿಸಬೇಕು. ಅದೇ ನಿಮಿತ್ತ ಆತ ಅಮೆರಿಕದಿಂದ ಬರ್ತಾ ಇರುವಂತ ಸಂದರ್ಭದಲ್ಲಿ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಬಂದಿದ್ದಾನೆ. ಪುಸ್ತಕ ಹಿಡ್ಕೊಂಡು ಮೀಡಿಯಾದ ಎದುರು ಪ್ರದರ್ಶನ ಮಾಡಿದ್ದಾನೆ. ಅವನು ಹೋರಾಟ ಯಾವ ರೀತಿಯಾಗಿರ್ಬೇಕು? ಸಂವಿಧಾನದಲ್ಲಿ ಇದೇ ರೀತಿಯಾದಂತಹ ಹೋರಾಟ ಮಾಡೋಕೆ ಹೇಳಿದ್ಯಾ? ಎಲ್ಲಿದೆ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲಿ ಈ ರೀತಿಯಾದಂತಹ ಹೋರಾಟ ಬರೆದಿದ್ಯಾ? ಹಾಗಾದ್ರೆ ಶಾಂತಿಯುತವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಬಂದ್ಕೊಂಡು ಈ ರೀತಿಯಾದಂತಹ ಕ್ರೌರ್ಯ, ದೌರ್ಜನ್ಯ, ಅರಾಜಕತೆ ಸೃಷ್ಟಿ ಮಾಡೋಕೆ ಹೊರಟಿದ್ರಲ್ವಾ? ನೋಡಿ, ದೆಹಲಿಯಲ್ಲಿ ಮುಂದುವರೆದ ಸಿಜೆಪಿ ಗೂಂಡಾಗಿರಿ. ರಸ್ತೆಯಲ್ಲಿ ಮಲಗಿ ಸಾರ್ವಜನಿಕರಿಗೆ ಕಿರಿಕಿರಿ. ನೋಡಿ, ಎಂತ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಮತ್ತೆ ಜಿರಳೆ ಟಾರ್ಚರ್. ಸರಿಯಾದ ಹಿಟ್ ಬೇಕು ಸ್ಪ್ರೇ ಮಾಡೋದಕ್ಕೆ. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೈಡ್ರಾಮಾ. ಜನಪತ್ ಮೆಟ್ರೋ ನಿಲ್ದಾಣದ ಮುಂದೆ ಗೂಂಡಾಗಿರಿ. ಮನವೊಲಿಕೆಗೆ ಬಂದ ಪೊಲೀಸರೊಂದಿಗೂ ಕೂಡ ವಾಗ್ವಾದ. ಅವ್ರು ಬಂದಿದ್ದು ಮನವೊಲಿಸೋದಕ್ಕೆ. ಟಾಲ್ಸ್ಟಾಯ್ ಮಾರ್ಗದಲ್ಲಿರುವ ಮೆಟ್ರೋ ನಿಲ್ದಾಣ ನೋಡಿ, ದೃಷ್ಟಿಯಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಕಾರಿಗೆ ನೋಡಿ, ಇದು ಯಾವ್ದ್ರಿ ಇದು? ಯಾರ್ರಿ ಇವರೆಲ್ಲ? ನಾಚಿಕೆ ಆಗಲ್ವೇನ್ರಿ ಇವರಿಗೆಲ್ಲ? ನೋಡ್ರಿ, ಅಲ್ಲಿ ಕಾರ್ ಹೋಗ್ತಾ ಇದೆ, ಯಾವ್ದೋ ಕಾರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ. ಪೊಲೀಸರ ಕಾರ್ ಅದು, ಯಾರೋ ಅಧಿಕಾರಿಗಳ ಕಾರ್, ಯಾವ ಬಂದ್ ಕಾರು, ಬಂದ್ ಬೈಕು, ಬಂದ್ ವೆಹಿಕಲ್ ಗಳ ಮೇಲೆಲ್ಲ ಅಟ್ಯಾಕ್ ಮಾಡೋದು.
ಇವರೆಲ್ಲ